ಜನ ಸರಿ ಇಲ್ಲ. ಈ ಪ್ರಜಾಕೀಯ ಪಕ್ಷದ ವಿಷಯಗಳು ಅರ್ಥನೇ ಆಗಲ್ಲ. ಇದೆಲ್ಲ ರಿಯಾಲಿಟಿಯಿಂದ ತುಂಬಾ ದೂರ ಇದೆ. ಫುಲ್ ಕನ್ಫ್ಯೂಸ್ ಆಗುತ್ತೆ. ಇದು ಬರೋದಕ್ಕೆ ಇನ್ನ ತುಂಬಾ ಲೇಟ್ ಆಗುತ್ತೆ. ಈ ಪ್ರಜಾಪ್ರಭುತ್ವದಲ್ಲಿ ಬಂದಿರೋ ಪ್ರಜಾಕೀಯ ಪಕ್ಷದ ಈ 3 ವಿಷಯಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. 100% ಒಪ್ಪಿಗೆ ಕೂಡ ಇದೆ. ಇನ್ನ 3 ವಿಷಯಗಳು ನನಗೆ ತುಂಬಾ ಬೇಜಾರ್ಪಡಿಸುತ್ತೆ. ಅದ್ರ ಬಗ್ಗೆ ಕೋಪ ಕೂಡ ಬರುತ್ತೆ. ಅದ್ ಯಾವ್ದಪ್ಪ 3+3 ವಿಷಯಗಳಂದ್ರೆ, ಮೊದಲು ಪಾಸಿಟಿವ್ ಕಡೆಗೆ ಬರೋಣ. ಒಂದು, ಈ ಪ್ರಜಾಕೀಯ ಪಕ್ಷ ಜನಕೇಂದ್ರಿತ. ಅಂದ್ರೆ ಎಲೆಕ್ಟ್ ಆದವರು ಜನರಿಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ಬೇಕು. ಏನೇ ಮಾಡ್ಬೇಕಾದ್ರೂ ಜನರನ್ನ ಕೇಳೇ ಮಾಡ್ಬೇಕು. ಜನರ ನಿರ್ಧಾರನೇ ಅಂತಿಮ ನಿರ್ಧಾರ ಆಗಿರ್ಬೇಕು. ಜನರು ಕೆಲವೊಂದ್ಸಲ ತಪ್ಪು ನಿರ್ಧಾರನೇ ತಗೋಬಹುದು, ತೊಂದರೆ ಇಲ್ಲ. ಬಟ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಜನರೇ ನಿರ್ಧಾರ ತಗೋಬೇಕು. ಆದ್ರೆ ಇವಾಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಎಲೆಕ್ಟ್ ಆಗಿರೋ MLA MP ಗಳು ಅವ್ರಿಗೆ ಬೇಕಾದಂಗೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಡಿಸಿಷನ್ ತಗೋತಿದ್ದಾರೆ. ಎರಡನೇದು, ಈ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಕೋಟಿ ಹಣದ ಇನ್ವೆಸ್ಟ್ಮೆಂಟ್ ನಡೀತಿಲ್ಲ. ಈಗಿರೋ ರಾಜಕೀಯ ವ್ಯವಸ್ಥೆಯಲ್ಲಿ 1.5-2 ಲಕ್ಷ ಸಂಬಳ ಸಿಗೋ MLA MP ಆಗೋದಕ್ಕೆ ಒಂದೊಂದು ಕ್ಷೇತ್ರದಲ್ಲೂ 100 ಕೋಟಿ ಇನ್ವೆಸ್ಟ್ ಮಾಡಿ ಪ್ರಚಾರ ಮಾಡ್ತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವರ ಗುರಿ ಮತ್ತೆ ಉದ್ದೇಶ ಏನು ಅಂತ. ಸೊ MLA MP ಆಗೋರು ಮುಂದೆ ಭ್ರಷ್ಟಾಚಾರ ಮಾಡಬಾರ್ದು ಅನ್ನೋದಾದ್ರೆ ಈ ಇನ್ವೆಸ್ಟ್ಮೆಂಟ್ ನ ಎಲಿಮಿನೇಟ್ ಮಾಡೋದೇ ಮೊದಲನೇ ಹೆಜ್ಜೆ ಆಗಿರ್ಬೇಕು. ಮೂರನೇದು, ಈ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿ ಎಲೆಕ್ಷನ್ಗೆ ನಿಲ್ತಿರೋರು ಎಲ್ಲರೂ ಕೂಡ ಜನಸಾಮಾನ್ಯರೇ. ಹಿಂಗಿದ್ದಾಗ್ಲೇ ಅಲ್ವಾ ಮುಂದೆ ಅವ್ರಿಗೆ ಕೆಲಸ ಸಿಕ್ಕಿದಾಗ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ, ಅಕಸ್ಮಾತ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಕೆಳಗಿಳಿಸೋಕೆಲ್ಲ ತುಂಬಾ ಈಸಿ ಆಗೋದು. ಅದೇ ಈ ಹಣಬಲ, ತೋಳ್ಬಲ, ರೌಡಿಸಂ ಮಾಡೋರೆಲ್ಲ ನಿಂತು ಗೆದ್ರೆ ಮುಂದೆ ಹೇಗಿರುತ್ತೆ, ಹೇಗಾಗುತ್ತೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ. ಸರಿ, ಇವಾಗ ಒಳ್ಳೆ 3 ವಿಷಯಗಳಾಯ್ತು. ಈಗ ನೆಗೆಟಿವ್ಸ್ ಬಗ್ಗೆ ಹೇಳ್ತೀನಿ ಕೇಳಿ. ಪ್ರಜಾಕೀಯ ಪಕ್ಷದ ವಿಷಯಗಳು ಅರ್ಥನೇ ಆಗಲ್ಲ. ಫುಲ್ ಕನ್ಫ್ಯೂಸ್ ಆಗುತ್ತೆ. ಅಲ್ಲ ಗುರು, ಸ್ಕೂಲ್ಗೆ ಹೋಗೋರಿಂದ ವಯಸ್ಸಾಗಿರೋರ್ವರೆಗೂ ಇಷ್ಟು ಸುಲಭವಾಗಿ ಅರ್ಥ ಆಗೋ ವಿಷಯ ಬೇರೆ ಯಾವ್ದಾದ್ರು ಇದೆಯಾ? ಪ್ರಜಾಕೀಯದ ವಿಷಯ ಅರ್ಥ ಆಗೋಕೆ ಯಾವುದೇ ವಿದ್ಯಾಭ್ಯಾಸನೂ ಬೇಕಿಲ್ಲ, ಯಾವುದೇ ಬುದ್ಧಿವಂತಿಕೆನೂ ಬೇಕಿಲ್ಲ. ಸಾಮಾನ್ಯ ಜ್ಞಾನ, ಇನ್ನೋಸೆನ್ಸ್, ಇದ್ರ ಜೊತೆಗೆ ನಮ್ಗೆ ಏನ್ ಬೇಕೋ ಏನ್ ಬೇಡವೋ ಅನ್ನೋದೊಂದು ಕ್ಲಾರಿಟಿ ಇದ್ರೆ ಸಾಕು. ಹಂಗೂ ಏನಾದ್ರೂ ನಿಮ್ಗೆ ಅರ್ಥ ಆಗದಿರೋ ವಿಷಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆಲ್ಲ ಅರ್ಥ ಮಾಡಿಸ್ತೀನಿ. ಎರಡನೇದು, ಅರ್ಥ ಏನೋ ಆಗುತ್ತೆ, ವಿಷಯಗಳು ಕೂಡ ಸರಿಯಾಗೇ ಇದೆ, ಆದ್ರೆ ಇದೆಲ್ಲ ರಿಯಾಲಿಟಿಯಿಂದ ತುಂಬಾ ದೂರ ಇದೆ. ಇದು ಬರೋದಕ್ಕೆ ಇನ್ನ ತುಂಬಾ ಲೇಟ್ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಇವತ್ತಿನ ರಿಯಾಲಿಟಿ ಕೂಡ ಒಂದು ಕಾಲದಲ್ಲಿ ತುಂಬಾ ದೂರನೇ ಇತ್ತು. ರಿಯಾಲಿಟಿ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರಲ್ಲ. ಅದು ಕಾಲಕ್ಕೆ ತಕ್ಕಂತೆ, ಜನರ ಆಲೋಚನೆ ಮತ್ತು ಕೆಲಸಕ್ಕೆ ತಕ್ಕಂತೆ ಚೇಂಜ್ ಆಗ್ತಾನೆ ಇರುತ್ತೆ. ಇನ್ನು ಈ ಪ್ರಜಾಕೀಯ ವ್ಯವಸ್ಥೆ ತರೋಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳೋರಿಗೆ ಒಂದು ಮಾತು, ಯಾವುದೇ ಒಳ್ಳೆ ರಿಸಲ್ಟ್ ಕೂಡ ಪಟ್ ಅಂತ ಸಿಕ್ಬಿಡಲ್ಲ. ಅದು ಲೇಟ್ ಆಗೇ ಆಗುತ್ತೆ. ಅದಕ್ಕೆ ಬೇಕಾದ ಪ್ರಯತ್ನ ಮತ್ತೆ ಕೆಲಸ ನಮ್ದಾಗಿರ್ಬೇಕು ಅಷ್ಟೇ. ಅದು ಲೇಟ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ಪ್ರಯತ್ನನೇ ಪಡಲ್ಲ, ನಾವು ಅದು ಕೆಲಸನೇ ಮಾಡಲ್ಲ, ನಮ್ಗೆ ಆ ದಾರಿನೇ ಬೇಡ ಅನ್ನೋದು ಸರಿಯಲ್ಲ. ಇನ್ನ 3ನೇ ನೆಗೆಟಿವ್ ಪಾಯಿಂಟ್, ಜನ ಸರಿ ಇಲ್ಲ. ಇದೊಂದು ಮಾತ್ರ ಪ್ರತಿಯೊಬ್ಬರು ಹೇಳೋ ಮಾತು. ಯಾರನ್ನೇ ಕೇಳಿದ್ರು ಇದೊಂದು ಮಾತು ಮಾತ್ರ ಹೇಳ್ತಾರೆ. ಬಟ್ ಸತ್ಯ ಏನಂದ್ರೆ ಈ ಮಾತು 200% ಸುಳ್ಳು. ಏನೋ 10-20% ಜನ ಕೆಟ್ಟವ್ರು ಇರ್ಬೋದೇನೋ, ಆದ್ರೆ 89% ಜನ ಅಂದ್ರೆ ಮ್ಯಾಕ್ಸಿಮಮ್ ಜನ ಒಳ್ಳೆಯವರೇ ಇರೋದು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಆ 10-20% ಜನಕ್ಕೆ ನಾವು 89% ಜನ ಇನ್ಫ್ಲೂಯೆನ್ಸ್ ಆಗಿ ಜನ ಸರಿ ಇಲ್ಲ ಅಂತ ಸುಮ್ನೆ ಮಾತಾಡ್ತಿದೀವಿ ಅಷ್ಟೇ. ನಾವು ಹೇಳೋ ಹಾಗೆ ಅಷ್ಟೊಂದ್ ಜನ ಸರಿ ಇಲ್ಲ ಅಂದಿದ್ರೆ ನಾವು ಮನೆಯಿಂದ ಆಚೆ ಹೋಗಕ್ಕಾದ್ರೂ ಆಗ್ತಿತ್ತಾ? ನಾವು ಇಷ್ಟು ನಮ್ ಕೆಲಸಗಳನ್ನ ಮಾಡ್ಕೊಂಡು ನಮ್ ಜೀವನ ಸಾಕ್ಸಕ್ಕಾದ್ರೂ ಆಗ್ತಿತ್ತಾ? ಮೊದ್ಲು ಈ ಜನ ಸರಿ ಇಲ್ಲ ಅನ್ನೋದನ್ನ ಬಿಡ್ಬೇಕು. ನಾವು ಸರಿ ಇದೀವಾ, ಎಷ್ಟ್ರ ಮಟ್ಟಕ್ಕೆ ಸರಿ ಇದೀವಿ ಅಂತ ಒಂದ್ ಸ್ವಲ್ಪ ನೋಡ್ಬೇಕು. ಇನ್ನೂ ಏನಾದ್ರೂ ಈ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ನೆಗೆಟಿವ್ಸ್ ಕಂಡು ಬಂದ್ರೆ ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ.